ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿಜಿ ಲುಚಸ್ ಕುಟುಂಬ. ಇದು ನಮ್ಮ ಇಲಾಖೆಯಿಂದ ಏರ್ಪಡಿಸಿದಂತಹ ಪೋಷಣ್ ಅಭಿಯಾನ ಕಾರ್ಯಕ್ರಮದ ಒಂದು ಪ್ರೋಗ್ರಾಮ್ನ ನಾನು ಹಾಕ್ತಾಯಿದ್ದೀನಿ. ಅಂದರೆ ಪಂಚಾಯತಿ ವೈಸ್ ಪೋಷಣ್ ಅಭಿಯಾನ ಕಾರ್ಯಕ್ರಮ ಅಂತ ಮಾಡ್ತೀವಿ. ತುಂಬಾ ಚೆನ್ನಾಗಾಯಿತು. ನಮ್ಮ ಪಂಚಾಯತಿಯಲ್ಲಿ ನಮ್ಮ ಪಕ್ಕದೂರಿಗೆ ಕೊಟ್ಟಿದ್ರು ಈ ಚಾನ್ಸ್ನ. ಅವ್ರು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದರು. ಡೆಕೋರೇಷನ್ನು, ರಂಗೋಲಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಈ ಸಣ್ಣ ಪುಟ್ಟ ಕೆಲಸಕ್ಕೆ ನಮ್ಮ ಸರ್ಕಲ್ ಅಂದರೆ 24 ಕೇಂದ್ರ ಇದೆ. 24 ಕೇಂದ್ರದವರು ಕೂಡ ಹೋಗಿ ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ವಿ. ಇದು ಉಪ್ಪಿನಿಂದ ನಮ್ಮ ಇಲಾಖೆ ಸಿಂಬಲ್ನ ಮಾಡಿ ಮೇಲೆ ಕಲರ್ಸ್ ಹಾಕಿರೋವಂಥದ್ದು. ಮತ್ತು ರಾಗಿ ರೊಟ್ಟಿ, ಪುಷ್ಟಿ ಪುಡಿಯಿಂದ ಚಪಾತಿ, ಪುಷ್ಟಿ ಪುಡಿ, ವೆರೈಟೀಸ್ ಆಫ್ ಇದು ಏನಪ್ಪ ಮೊಳಕೆ ಕಾಳುಗಳು, ಹಣ್ಣುಗಳು, ತರಕಾರಿ, ಪುಷ್ಟಿ ಇಲಾಖೆಯಿಂದ ನಮ್ಮ ಇಲಾಖೆಯಿಂದ ನೀಡುವಂಥ ಆಹಾರ ಪದಾರ್ಥಗಳನ್ನೆಲ್ಲ ಶೋಗೆ ಇಟ್ಟಿದ್ದರು. ಅಂದರೆ ಗರ್ಭಿಣಿ ಬಾಣಂತಿಯರು ಪೌಷ್ಟಿಕಾಂಶ ಯುಕ್ತವಾದಂಥ ಆಹಾರಗಳನ್ನ ತಗೋಬೇಕಲ್ಲ, ಆ ರೀತಿ ಎಲ್ಲ ಥರದ ಹಸಿರು ತರಕಾರಿಗಳು ಮತ್ತು ಹಣ್ಣುಗಳನ್ನು ಅಲ್ಲಿ ಶೋಗೆ ಇಟ್ವಿ. ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಇದು ಸ್ಟೇಜು, ನಮ್ಮ ಇಲಾಖೆ ಬ್ಯಾನರು, ಪೋಷಣ್ ಅಭಿಯಾನದ ಬ್ಯಾನರೆಲ್ಲ ಹಾಕಿ ಅದಕ್ಕೆಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಚೆನ್ನಾಗಿತ್ತು. ಇದು ಟೊಮೊಟೊ ಗಣೇಶ. ಪ್ರತಿ ವರ್ಷವೂ ಈ ಕಾರ್ಯಕ್ರಮಕ್ಕೆ ನಾನು ಮಾಡ್ತಾನೇ ಇರ್ತೀನಿ. ಇದು ನಾನೇ ಮಾಡಿದ್ದು. ಬಟ್ ಒಂಥರ ಅಟ್ರಾಕ್ಷನ್ನು ಇದು ಪ್ರೋಗ್ರಾಮ್ಗೆ. ಸೊ ಸಿಂಗಾರಿ ಕುಂಕುಮ ಬರುತ್ತಲ್ಲ ಕಲರ್ಸು, ಅದರಲ್ಲಿ ಈ ಥರ ಎಲ್ಲ ಕಣ್ಣೆಲ್ಲ ಬರೆದು ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಮತ್ತು ಈ ಪ್ರೋಗ್ರಾಮಲ್ಲಿ ಹೈಲೈಟು ಮತ್ತು ಇಂಪಾರ್ಟೆಂಟ್ ಒಂದು ಕಾರ್ಯಕ್ರಮ ಅಂತಂದರೆ ಸೀಮಂತ ಕಾರ್ಯಕ್ರಮ. ಅದು ಬಿಟ್ಟರೆ ಅನ್ನಪ್ರಾಶನ. ಈ ಎರಡೂ ಕಾರ್ಯಕ್ರಮಗಳನ್ನ ಎಲ್ಲ ಕೇಂದ್ರದಲ್ಲೂ ಆವಾಗ ಮಾಡ್ತಾಯಿದ್ವಿ. ಬಟ್ ಇವಾಗ ಕಾರಣಾಂತರದಿಂದ ಪ್ರತಿ ವರ್ಷ ಅಂದರೆ 2018ರಿಂದನೂ ಮಾಡ್ತಾಯಿದ್ದೀವಿ. ಬಟ್ ಈ ವರ್ಷ ಪಂಚಾಯಿತಿ ವೈಸು ಹೋದ ವರ್ಷ ಇಡೀ ಸರ್ಕಲ್ ಸೇರಿ ಜೈಪುರದಲ್ಲೇ ನಮ್ಮೂರಲ್ಲೇ ಮಾಡಿದ್ವಿ. ಬಟ್ ನೆಕ್ಸ್ಟು ಈಗ ಈ ವರ್ಷ ಪಂಚಾಯಿತಿ ವೈಸ್ ಕೊಟ್ಟು ಪಕ್ಕದೂರಿಗೆ ಬಿದ್ದಿದ್ದು. ಬಟ್ ಚೆನ್ನಾಗಿ ಮಾಡಿದರು. ಪಂಚಾಯಿತಿ ಮೆಂಬರುಗಳ ಕೈಲಿ ಸೀಮಂತ ಮಾಡಿಸ್ತಾರಂಥದ್ದು. ಇದರಲ್ಲಿ PDO, ಪಂಚಾಯಿತಿ ಮೆಂಬರುಗಳು, ಗ್ರಾಮದ ಹಿರೀಕರು ಮತ್ತು ನಮ್ಮ ಸೂಪ್ರೈಸರು, ನಮ್ಮ 24 ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಎಲ್ಲರೂ ಆ ಪ್ರೋಗ್ರಾಮಿಗೆ ಬಂದಿದ್ವಿ. ಊಟದ ವ್ಯವಸ್ಥೆ ಕೂಡ ಇತ್ತು. ತುಂಬ ಚೆನ್ನಾಗಿ ಮಾಡಿಸಿದ್ರು. ಪಂಚಾಯಿತಿ ಮೆಂಬರು ಊಟದ ವ್ಯವಸ್ಥೆನ ವಹಿಸ್ಕೊಂಡು ಎಲ್ಲ ಮಾಡಿದರು. ಇದಕ್ಕೆಲ್ಲ ಹೆಲ್ಪ್ ಮಾಡಿದರು ಚೆನ್ನಾಗಿ. ತುಂಬ ಚೆನ್ನಾಗಾಯಿತು ಪ್ರೋಗ್ರಾಮು. ಇವರು ಪಂಚಾಯಿತಿ ಮೆಂಬರು, ಇವ್ರ ಕೈಲಿ ಅಂದರೆ ಬ್ಲೌಸ್ ಪೀಸು, ಗರ್ಭಿಣಿಯರಿಗೆ ಬ್ಲೌಸ್ ಪೀಸು, ತೆಂಗಿನಕಾಯಿ, ಬಳೆ, ಅರಿಶಿನ, ಕುಂಕುಮ ಎಲ್ಲ ಕೊಟ್ಟು ಮಾಡಿಸಿದ್ರು. ತುಂಬ ಚೆನ್ನಾಗಾಯಿತು. ನಮ್ಮ ಸೂಪ್ರೈಸರ್ ಕೂಡ ಒಬ್ಬ ಗರ್ಭಿಣಿಗೆ ಕೊಟ್ಬಿಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡ್ರು. ಅಂದರೆ ಗ್ರೂಪಲ್ಲೆಲ್ಲ ಹಾಕಬೇಕಾಗತ್ತೆ ಪ್ರೋಗ್ರಾಮ್ದು. ಅದಕ್ಕೋಸ್ಕರ ಗ್ರಾಮದ ಮಹಿಳೆಯರ ಕೈಲೆಲ್ಲ ಅಕ್ಷತೆ ಎಲ್ಲ ಹಾಕ್ಸಿ, ಸುಮ್ಮನೆ ಮಾಡೋದು ಅನ್ನೋ ಥರ ಏನಲ್ಲ. ಯಾವುದೇ ಪ್ರೋಗ್ರಾಮ್ ಮಾಡಿದ್ರು ಮನೆಯಲ್ಲಾಗಿರ್ಬೋದು, ಅದು ಹೊರಗಡೆ ಆಗಿರ್ಬೋದು, ಮಾಡೋಂಥದ್ದನ್ನೆಲ್ಲ ಕರೆಕ್ಟಾಗಿ ಮಾಡಲೇಬೇಕು ಅನ್ನೋ ಕಾರಣಕ್ಕೆ, ಮತ್ತು ಗರ್ಭಿಣಿಯರ ತೊಂದರೆ ಆದರೆ ಕಷ್ಟ ಅನ್ನೋ ಕಾರಣಕ್ಕೆ ಅವ್ರಿಗೆ ಅಕ್ಷತೆ ಎಲ್ಲ ಹಾಕಿ ಪ್ರತಿಯೊಂದನ್ನು ಮಾಡಿದ್ರು. ದಕ್ಷಿಣೆ ಕೂಡ ಇಟ್ಟಿದ್ದರು. ಅಲ್ಲೊಬ್ಬರು ಮೆಂಬರು ದಕ್ಷಿಣೆ ಎಲ್ಲ ಹಾಕಿ ಕೊಟ್ಟರು ಗರ್ಭಿಣಿಯರಿಗೆ. ಅಕ್ಷತೆ ಎಲ್ಲ ಹಾಕಿದ್ರು. ಚೆನ್ನಾಗಿ ಗ್ರಾಮದ ಹಿರಿಯ ಮಹಿಳೆಯರು ಆಶೀರ್ವಾದ ಮಾಡಿದ್ರು. ನಮ್ಮ ಇಲಾಖೆ ಅಧಿಕಾರಿಗಳು ಕೂಡ ಇದ್ದರು. ಮತ್ತು ಇದಾದಮೇಲೆ ಗರ್ಭಿಣಿಯರದೆಲ್ಲ ಆದಮೇಲೆ ಅನ್ನಪ್ರಾಶನಕ್ಕೆ ರೆಡಿ ಮಾಡಿದರು. 6 ತಿಂಗಳು ತುಂಬಿರೋವಂಥ ಮಕ್ಕಳಿಗೆ ಅನ್ನಪ್ರಾಶನ. 6 ತಿಂಗಳು ತುಂಬಿದ ನಂತರ ಅನ್ನವನ್ನು, ಮೃದುವಾದ ಪದಾರ್ಥನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತೀವಲ್ಲ. ಸೊ ಹಾಗಾಗಿ ಅಂಥ ಮಕ್ಕಳನ್ನ ಹುಡುಕಿ ಅವ್ರಿಗೂ ಕೂಡ ಮಾಡಿಸಿದ್ರು. ಮತ್ತು ಇವರಿಗೆಲ್ಲ ಗರ್ಭಿಣಿಯರನ್ನೆಲ್ಲ ಮುಗಿಸಿ, ಅವ್ರ ಸೀಮಂತ ಕಾರ್ಯಕ್ರಮ ಮುಗಿಸಿ, ಕೆಲವ್ರ ಕೈಲೆಲ್ಲ ಫೋಟೋ ಎಲ್ಲ ತೆಗೆಸಿ ಅವ್ರಿಗೆ ಹಿರಿಯ ಮಹಿಳೆಯರಿಂದ ಆಶೀರ್ವಾದ ಎಲ್ಲ ಮಾಡಿಸಿ ಎಲ್ಲ ಆಯಿತು. ಮತ್ತು ಆರತಿ ಎಲ್ಲ ಮಾಡಿದ್ರು. ಗರ್ಭಿಣಿ ಮಹಿಳೆಯರು ತೊಂದರೆ ಆದರೆ ಕಷ್ಟ ಅಂಥೇಳಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರೇ ಒಂದು 3-4 ಜನ ಹೋಗಿ ಆರತಿ ಎಲ್ಲ ಮಾಡಿದರು. ತುಂಬ ಚೆನ್ನಾಗಾಯಿತು ಪ್ರೋಗ್ರಾಮು. ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗದೇ ಇರಲಿ ಅಂತ ಚೆನ್ನಾಗಿ ಮಾಡಿದ್ರು. ಮತ್ತು ಇವ್ರದ್ದಾದಮೇಲೆ ಅನ್ನಪ್ರಾಶನ ಅಂದರೆ 6 ತಿಂಗಳ ಮಕ್ಕಳನ್ನ ಮತ್ತು ಆ ತಾಯಂದಿರನ್ನ ಮೇಲೆ ಕೂರಿಸಿ ಸ್ಟೇಜ್ ಮೇಲೆ ಮಕ್ಕಳಿಗೆ ಬಂದಿರೋವಂಥ ಗೆಸ್ಟ್ಗಳ ಕೈಲೇ ಅನ್ನಪ್ರಾಶನನ ಮಾಡಿಸಿದ್ದು. ಇಲ್ಲಿ ನೋಡಿ, ಈಗ ಆರತಿ ಮಾಡ್ತಾಯಿದ್ದಾರೆ. ಆರತಿ ಎಲ್ಲ ಮಾಡಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ. ಯಾಕೆಂದರೆ ಎಲ್ಲ ಪ್ರೋಗ್ರಾಮ್ಗಳಿಗೂ ನಮಗೆ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾಯಿರ್ತಾರೆ ನಮ್ಮ ಗ್ರಾಮಸ್ಥರುಗಳು.
ಏನಾದ್ರು ಪ್ರಾಬ್ಲಮ್ ಆಯಿತು ಅಂದಾಗ ನಿಮ್ಮ ಅಂಗನವಾಡಿ ಪ್ರೋಗ್ರಾಮ್ಗೆ ಹೋಗಿ ಈ ರೀತಿ ಆಯಿತು ಅಂತೆಲ್ಲ ಅನ್ನೋದು ಬೇಡ ಅಂತೇಳಿ ಮನೆಗಳಲ್ಲೇ ಆಗಲಿ ಇನ್ನೊಂದು ಕಡೆನೇ ಆಗಲಿ ಹೋದಾಗ ಈ ರೀತಿ ಶಾಸ್ತ್ರಗಳನ್ನ ನಮ್ಮ ಹಳ್ಳಿಗಳ ಕಡೆ ಮಾಡೇ ಮಾಡ್ತಾರೆ. ಆರತಿ ಮಾಡಿ ಅವ್ರಿಗೆ ಯಾವ ತೊಂದರೆ ಆಗದೇ ಇರೋ ರೀತಿ ಸೊ ಕಣ್ಣೆಲೆ ಅಂತ ಮಾಡ್ತಾರೆ, ದೃಷ್ಟಿ ಎಲೆ ಮಾಡಿ ಆ ಥರದ್ದೆಲ್ಲ ಮಾಡಿ ಆರತಿ ಮಾಡಿ ಅದನ್ನು ಕೂಡ ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ರು. ಮತ್ತು ಸ್ಟೇಜ್ ಮೇಲೆ ಮಕ್ಕಳ ತಾಯಂದಿರನ್ನ ಕೂರಿಸಿ ಮಕ್ಕಳಿಗೆ ಅನ್ನಪ್ರಾಶನನ ಸ್ಟಾರ್ಟ್ ಮಾಡಿಸಿದ್ರು. ಬಂದಂಥ ಗೆಸ್ಟ್ಗಳ ಕೈಲಿ ಸ್ಪೂನಿಂದ ತಿನ್ಸೋ ಅಂಥದ್ದನ್ನು ಮಾಡಿ ಅದನ್ನು ಕೂಡ ಚೆನ್ನಾಗಿ ಆಯಿತು.